ನೋಡಿ ತುಂಬ ಸೈಕಲ್ಗಳೆಲ್ಲ ಉಂಟು ಇಲ್ಲಿ. ನಾವು ನಿಮಗೆ ಸೈಕಲ್ ತೆಗೆದು ಕೊಡ್ತೇವೆ ಅಂತ ಹೇಳಿದ್ವಿ, ಅಂದ್ರೆ ಮಕ್ಕಳು ಪಾಸ್ ಆಗ್ತಾರೆ. ನೋಡಿ ಈಗ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೇವೆ. ಹಲೋ, ಬಲೆಯಾ? ರೆಡಿ ರೆಡಿ ಬಲೆ. ಸರಿ. ದಪ್ಪು ಸೈಕಲ್, ಹೊಸ ಸೈಕಲ್ ಇದು ನೋಡಿ, ಈ ರೀತಿ ಉಂಟು ಮುಂದ್ಗಡೆ. ಎಲ್ಲರಿಗೂ ನಮ್ಮ ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತೇನೆಂದರೆ ಮನ್ವಿತ್ ಬಂದಿದ್ದಾನೆ ಮನೆಗೆ. ಅವನಿಗೊಂದು ಸೈಕಲ್ ತಗೊಳ್ಬೇಕು. ಅವನು ಪಾಸ್ ಕೂಡ ಆಗಿದ್ದಾನೆ. ಅವನೆಷ್ಟು 2ನೇ ಕ್ಲಾಸ್ ಅಷ್ಟೇ. ಅವನು ಈಗ ಪಾಸ್ ಆಗಿದ್ದಾನೆ. ಅವನಿಗೆ ಗೊತ್ತಿಲ್ಲ, ಅವನು ಮನೆಯಲ್ಲಿದ್ದಾನೆ ನೋಡಿ ಹಿಂದ್ಗಡೆ. ಅದಕ್ಕೆ ನಾನು ಇಲ್ಲಿ ವೀಡಿಯೋ ಮಾಡ್ತಿದ್ದಾನೆ. ಅವನಿಗೆ ಸರ್ಪ್ರೈಸ್ ಕೊಡಬೇಕಂತ. ಈಗ ಒಂದು ಬೆಳಿಗ್ಗೆ 10 ಗಂಟೆ 9:15 ಆಗಿದೆ. ಈಗ ಇಲ್ಲಿಂದ ಹೋಗಿ ತರಬೇಕು. ಅವನಿಗೆ ಸರ್ಪ್ರೈಸ್ ಆಗಬೇಕು. ಅದಕ್ಕೆ ಅವನನ್ನು ಕರ್ಕೊಂಡು ಹೋಗೋದಿಲ್ಲ, ನಾವೇ ಹೋಗೋದು. ಈಗ ನಾವು ಇಲ್ಲಿಂದ ಹೊರಟು ಸೈಕಲ್ ಶಾಪಿಗೆ ಒಮ್ಮೆ ಹೋಗಿ ಅಲ್ಲಿ ನೋಡಬೇಕು. ನೋಡಿ ಅಲ್ಲಿಂದ ಪರ್ಚೇಸ್ ಮಾಡಿ ತಂದು ಅವನಿಗೆ ಮನೆಗೆ ರೀಚ್ ಆದ ಮೇಲೇ ಗೊತ್ತಾಗಬೇಕು ಸೈಕಲ್ ಅಂತ. ಬೇರೆ ಪ್ಲ್ಯಾನ್ ಕೂಡ ಉಂಟು. ಏನಂದರೆ ಫಸ್ಟ್ ಗಾಡಿಯಿಂದ ತಂದು ಅವನನ್ನು ಮನೆಯಿಂದ ಪೇಟೆಗೆ ಕರ್ಕೊಂಡು ಹೋಗಿ ಅದನ್ನು ಇಲ್ಲಿ ಮನೆ ಮುಂದ್ಗಡೆ ಇಡುವುದಂತ. ನೋಡುವ ಯಾವ ರೀತಿ ಆಗ್ತದೆ ಅಂತ. ಇಲ್ಲಿಂದ ಹೋಗಿ ಶಾಪಲ್ಲಿ ಸಿಗ್ತೇನೆ. ಪುಂಜಲ್ಕಟ್ಟೆಗೆ ಹೋಗಬೇಕು ಪರ್ಚೇಸ್ ಮಾಡಲಿಕ್ಕೆ. ಶಾಪ್ ಮೂಲಕ ಫೈನಲ್ ಆಗಿ ಈಗ ನಾವು ಪುಂಜಲ್ಕಟ್ಟೆ ರೀಚ್ ಆಗಿದ್ದೇವೆ. ನೋಡಿ ಶಾಪ್ ಹತ್ರ ರೋಡ್ ಕೆಲಸ ಶಾಪ್ ಬಂದ ನೋಡಿ. ಶಾಪ್ ಅದು ಶಾಪ್ ಓಪನ್ ಉಂಟು ನೋಡಿ. ಈಗ ಓಪನ್ ಉಂಟು. ಮೊದಲು ಗಾಡಿ ನಿಲ್ಲಿಸಿ ನಂತರ ನೋಡುವ ಯಾವ ರೀತಿ ಉಂಟೆಲ್ಲ ಸೈಕಲ್ ಅಂತ. ನೋಡಿ ತುಂಬ ಇಟ್ಟಿದ್ದಾರೆ ಆಲ್ರೆಡಿ. ನೋಡಿ ತುಂಬ ಇಟ್ಟಿದ್ದಾರೆ ಸೈಕಲ್. ಸೂಪರ್ ಆಗಿ ಉಂಟು ಎಲ್ಲದು ನೋಡಲಿಕ್ಕೆ. ಪ್ರೈಸ್ ಎಲ್ಲ ನೋಡಿ ಡಿಸೈಡ್ ಮಾಡುವ. ಆಲ್ರೆಡಿ ಒಂದೀಗ ಸೆಲೆಕ್ಟ್ ಮಾಡಿದ್ದೇವೆ, ನೋಡ್ತಾ ಇದ್ದೇವೆ. ಇನ್ನೂ ಕೂಡ ಸ್ವಲ್ಪ ಹೈಟ್ ಬೇಡ ಅವನಿಗೆ, ಸ್ವಲ್ಪ ಚಿಕ್ಕದಿರಬೇಕು. ಹಾಗಾಗಿ ಸ್ವಲ್ಪ ಚಿಕ್ಕ ಸೈಜಲ್ಲಿ ತಗೊಳ್ಳೋದು. ಕಾಲೆಲ್ಲ ಸಿಗಬೇಕಲ್ಲ ಅವನಿಗೆ. ಹಾಗಾಗಿ ನೋಡಿ ಇದು ಸೂಪರ್ ಉಂಟು ಎಲ್ಲ ಸೈಕಲ್ ಕೂಡ. ಇದೆಲ್ಲಿ ಅಂದರೆ ಪುಂಜಲ್ಕಟ್ಟೆ ಹತ್ತಿರ ನೋಡಿ. ಪುಂಜಲ್ಕಟ್ಟೆ ಪೇಟೆ ಹತ್ತಿರ. ಫೈನಲ್ ಆಗಿ ಒಂದು ನಾವು ಡಿಸೈಡ್ ಮಾಡಿದ್ದೇವೆ, ಸೆಲೆಕ್ಟ್ ಮಾಡಿದ್ದೇವೆ. 5,000 ಚಿಲ್ಲರೆ. 5,000 5,300 ನೋಡಿ ತೋರಿಸ್ತೀನಿ ನೋಡಿ. ಗಾಳಿ ಹಾಕ್ತಿದ್ದಾರೆ ಈಗ. ಅವನು ಪಾಸ್ ಆದರೆ ನಾವು ನಿಮಗೆ ಸೈಕಲ್ ತೆಗೆದು ಕೊಡ್ತೇವೆ ಅಂತ ಹೇಳಿದ್ವಿ, ಅಂದರೆ ಮಕ್ಕಳು ಪಾಸ್ ಆಗ್ತಾರೆ. ಆದರೂ ಕೂಡ ನಾವು ಹೇಳಿದ್ದು ಜಾಸ್ತಿ ಮಾರ್ಕ್ ತೆಗೀಲಿ ಅಂತ. ಹಾಗಾಗಿ ಇವತ್ತು ತಗೊಂಡೋಗ್ಲಿಕ್ಕೆ ಬಂದಿದ್ದೇವೆ. ಈಗ ಟೈಮ್ 9:15 ಆಗಿದೆ. ನನಗೆ ಕೂಡ ಲೇಟ್ ಆಯಿತು. ನಾನು ಇಲ್ಲಿಂದ ಈಗ ಕೆಲಸಕ್ಕೆ ಹೋಗಬೇಕು. ಇವನಿಗೆ ಲೇಟ್. ಇವನಿಗೆ 10 ಗಂಟೆಗೆ ಕೆಲಸ. ಇವನಿಗೆ ಒಂದು 11 ಗಂಟೆಗೆ ಹೋದದ್ದೇ ಟೈಮ್ ಅವನಿಗೆ. ಬಿಲ್ಲೆಲ್ಲ ಆಯಿತು. ಇನ್ನು ನಾವು ಇಲ್ಲಿಂದ ಹೊರಡೋದು. ರಿಕ್ಷಾ ಬರಲಿಕ್ಕೆ ಹೇಳಿದ್ದೇವೆ. ಮನೆ ತನಕ ರಿಕ್ಷೆಗೆ ಅಲ್ಲಿ ಹೋಗೋದು. ಯಾಕಂದರೆ ಇದು ಲಾಂಗ್ ಉಂಟಲ್ಲ, ಸ್ವಲ್ಪ ಸೈಕಲ್ ತಗೊಂಡು ಹೋಗಬೇಕು. ಹಾಗಾಗಿ ನೋಡಿ ಫಿಟ್ಟಾಗಿ ರೆಡಿಯಾಗಿದೆ. ಈಗ ಮನೆಗೆ ಹೋಗಿ ತೋರಿಸಬೇಕು. ಅದಕ್ಕಿಂತ ಅವನಿಗೆ ಸರ್ಪ್ರೈಸ್ ಮಾಡಬೇಕು. ಅವನನ್ನು ಈಗ ಮನೆಯಿಂದ ಕರ್ಕೊಂಡು ಬರಬೇಕು ಹೊರಗಡೆ. ಇದನ್ನು ಮನೆಯಲ್ಲಿ ಹೋಗಿ ಇರಬೇಕು ಮೊದಲು. ಫೈನಲ್ ಆಗಿ ಈಗ ಹೊರಟಿದ್ದೇವೆ ರಿಕ್ಷಾದಲ್ಲಿ. ಈಗ ಪುಂಜಲ್ಕಟ್ಟೆಯಿಂದ ಮನೆಗೆ ಹೋಗ್ಬೇಕು. ಫೈನಲ್ ಆಗಿ ಹೋಗಿದ್ದೇವೆ ಸೈಕಲ್. ಈಗ ಮನೆಗೆ ಹೋಗಿ ನನಗೆ ಕೆಲಸಕ್ಕೆ ಕೂಡ ಹೋಗ್ತಾ ಇತ್ತು. ಸ್ಪೀಡ್ ಮನೆಗೆ ಕೊಂಡು ಹೊರಡುವುದು ಕೆಲಸಕ್ಕೆ. ಅಷ್ಟು ಲೇಟ್ ಆಗಿದೆ. ಫೈನಲ್ ಆಗಿ ಈಗ ಮನೆಗೆ ರೀಚ್ ಆಗಿದೆ ನೋಡಿ. ಸೈಕಲ್ ಹಿಂದ್ಗಡೆ ಉಂಟು. ಈಗ ಅದನ್ನು ಸ್ವಲ್ಪ ಕಾಲ್ ಮಾಡಿಡುವ. ನಂದು ತಮ್ಮ ಅವನನ್ನು ಹೊರಗಡೆ ಕರ್ಕೊಂಡು ಹೋಗಿದ್ದಾನೆ. ಅವನು ಮನೆಯಲ್ಲಿಲ್ಲ, ಮನವಿತ್ತು. ಅವನಿಗೆ ಗೊತ್ತಾಗಿರೋ ಮುಂಚೆ ಅದನ್ನು ಸರ್ಪ್ರೈಸ್ ಮಾಡಬೇಕಲ್ಲ, ಅದಕ್ಕೆ. ಅದೇ ಪತ್ತಲೆ ಒಂದು ಪ್ಲೇಸ್ ಈಗ ಡಿಸೈಡ್ ಮಾಡಿದ್ದೇವೆ. ಎಲ್ಲಿ ಅಂದರೆ ಇಲ್ಲಿ ಇಡುವ ನೋಡಿ, ನಮ್ಮದು ಗಿಡಗಳ ಹತ್ತಿರ. ಇಲ್ಲಿಟ್ಟು ಮನಿತ್ತು ಪೇಟೆಗೆ ಹೋಗಿದ್ದಾನೆ. ಅವನನ್ನು ಕರ್ಕೊಂಡು ಬರ್ತಾನೆ ಅವನ ತಮ್ಮ ಹೋಗಿ. ಅವನು ಆಲ್ರೆಡಿ ಗಾಡಿಯಲ್ಲಿ ಇದ್ದಾರೆ. ಇಬ್ಬರು ಆ ಕಡೆ ಹೋಗಿದ್ದಾರೆ. ಈಗ ಇಲ್ಲಿ ಮುಚ್ಚಿಡುವ. ತಿರ್ಗಾದಿಲ್ಲ ಎದುರುಂದು ಇಪ್ಪಾಡೆ. ಈಗ ಇದನ್ನು ಬಟ್ಟೆಯಿಂದ ಕವರ್ ಮಾಡುವ. ಅವನು ಬರ್ತಾನೆ ಕರ್ಕೊಂಡು. ನಾನು ಕಾಲ್ ಮಾಡ್ತೀನಿ ಅವರಿಗೆ ಎಷ್ಟೊತ್ತಿಗೆ ಆಗುವಾಗ. ನೋಡಿ ಈಗ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೇವೆ. ಸ್ವಲ್ಪ ಶಾಲೆಲ್ಲ ಹಾಕಿ. ಯಾಕಂದರೆ ಈಗ ಕವರ್ ಕೂಡ ಇಲ್ಲ, ಅರ್ಜೆಂಟ್ ಕೂಡ ಆಗಿದೆ ತರುವ ಅಂದರೆ ಅಂಗಡಿಯಿಂದ. ಸ್ವಲ್ಪ ಅರ್ಜೆಂಟ್ ಆಗಬೇಕು ನನಗೆ, ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟು. ಹಾಗಾಗಿ ನೋಡಿ. ಕಾಲ್ ಮಾಡ್ಬಿ 1 ನಿಮಿಷ ಅವರಿಗೆ ಕಾಲ್ ಮಾಡುವ. ನೋಡಿ
ನೋಡಿ ಅವನಿಗೆ ಕಾಲ್ ಮಾಡು. ಈ ಕಡೆಯಿಂದ ಬರ್ತಾರೆ ಅವರು, ಮನೆ ರೋಡ್ ಈ ಕಡೆ. ಇಲ್ಲಿ ಬಂದು ನೋಡು. ಬಲೆಯಾ? ಹಾಂ ರೆಡಿ ಬಲೆ. ಸರಿ. ಈಗ ಬರುವಾಗ ವಿಡಿಯೋ ಮಾಡುವ ಅಲ್ಲಿಂದ. ಮನೀತ್ ಬರ್ತಿದ್ದಾನೆ ನೋಡಿ. ಹಾಯ್ ಮನೀತ್. ನಿಗಲ್ ದೂರ ಪೋಯ್ ನಂಬೆ. ಹಾ ದೂರ ಅಂದ ಈ ಬಲ. ಅವನಿಗೆ ಗೊತ್ತಾಗಿದೆ ಮನೀತನಿಗೆ. ಹಾ ನಾಚಿಕೆ ಹಾಕಿದೆ ಅವನಿಗೆ, ಗೊತ್ತಾಗಿದೆ ಈಗ. ಅವೆಂಚಿನದು ಎಂಚಿನವು ದಪ್ಪು ಸುಕ್ಕಂದ ದೆಪ್ಪುಲ ಕುಲ್ಲು ಕುಲ್ಲು ಕೂತ್ಕೋ ಅದ್ರಲ್ಲಿ. ಅವನಿಗೆ ಗೊತ್ತಾಗಿರ್ತು ಮೊದ್ಲೇ, ಅವನ ಬಾರಿ ಕುಲ್ನಾಗ ದಪ್ಪಲಾಂಟಿ ಕುಂಟು ಬುದ. ನಾವೆಲ್ಲ ಇಷ್ಟು ರೆಡಿ ಮಾಡಿ ನೋಡಿ. ಬಲ 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 ಎದುರು ಬಲ ದೊಂಕೊದು ಬಲ ಬತ್ತದ ಬಲ. ಹಾ ದೊಂಕೊದು ಬಲ ಹಾ ಬುಡೊಂದು ಬಲ. ಹಾ ಬಲ ಹಾ ನೋಡಿ ಮನ್ವಿತ್ತು. ಯಾರು ಒಂದು ಟ್ರೈನಿಂಗ್ ಇಲ್ಲ ಪಾಪ, ಅಷ್ಟು ಅವನು ಚಿಕ್ಕದಿರುವಾಗ ಬಿಟ್ಟದ ನೋಡಿ. ಯಾರು ಎಂಚೆತ್ತನು ಸೈಕಲ್ ಎಂಚುಂಡು ಮೂರ್ತಲ ಪನ್ನೋಡು. ನೀ ಗೊತ್ತಿತ್ತ ಸೈಕಲ್ ಉಂಡು ಒಂದು ಮುಖ್ಯಾರ ಪನ್ನ ಐನೂರ ನೂಕು ಬಮ್ಮ ಸೈಕಲ್, ಹೊಸ ಸೈಕಲ್ ಇದು ನೋಡಿ. ಈ ರೀತಿ ಉಂಟು ಮುಂದ್ಗಡೆ. ಒಂದು ವಾಟರ್ ಬಾಟ್ಲ್ ಕೊಟ್ಟಿದ್ದಾರೆ ನೀರು ಕುಡಿಲಿಕ್ಕೆ ಅಂತ ಅವನಿಗೆ, ಸುಸ್ತಾದ್ರೆ ಸೈಕಲ್ ಬಿಟ್ಟು. ಮತ್ತೆ ಪ್ಲಾಸ್ಟಿಕ್ ಎಲ್ಲ ತೆಗಿಬೇಕು. ಒಂದು ಕ್ಯಾರಿಯರ್ ಅಷ್ಟೇ ನೋಡಿ. ಅವನಿಗೆ ಬಿಡ್ಲಿಕ್ಕೆ ಗೊತ್ತಿಲ್ಲಲ್ಲ ಅಷ್ಟು, ಇವತ್ತು ಟ್ರೈನಿಂಗ್ ಮಾಡ್ತಾನೆ. ಸೂಪರ್ ಆಗಿತ್ತು ಮಾತ್ರ ಸೈಕಲ್. ಯಾವ ರೀತಿ ಉಂಟು ಸೈಕಲ್? ತುಂಬಾ ಚಂದ ಇದೆ. ಇನ್ನು ಯಾವಾಗ ಕಲಿಯೋದು ಸೈಕಲ್? ಇವತ್ತಿಂದ. ಯಾರು ಗಿಫ್ಟ್ ಯಾರು ಕೊಟ್ಟದ್ದು ಗೊತ್ತಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ.